ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಥಾಮಸ್ ಪುಷ್ಪರಾಜು ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಥಾಮಸ್, ಬೆಂಗಳೂರಿನಲ್ಲಿ ಒಂದು ಗೇಣು ಜಾಗ ಗಳಿಸೋದು ಅಂತ ಹೇಳಿದ್ರೆ ದೊಡ್ಡ ಕಷ್ಟ. ಎಷ್ಟೋ ವರ್ಷಗಳ ಕಾಲ ಶ್ರಮ ವಹಿಸಿ ಆ ಭೂಮಿಯನ್ನ ಖರೀದಿ ಮಾಡ್ತಾರೆ, ಭೂಮಿಯನ್ನ ಗಳಿಸ್ತಾರೆ. ಆದ್ರೆ ಇಂತಹ ನಿಸ್ಸಹಾಯಕ ಜಮೀನು ಮಾಲಕರಿಗೆ ರಕ್ಷಣೆ ಕೊಡೋದು ಯಾವಾಗ? ಏನಿದೆ ಘಟನೆ, ಏನಾಗ್ತಿದೆ ಅಲ್ಲಿ? ಪ್ರವೀಣ್, ಕೇವಲ ಬೆಂಗಳೂರಿನ ಒಳಭಾಗದಲ್ಲಿರುವಂತಹ ಭೂಮಿಗೆ ಮಾತ್ರ ಇವತ್ತು ತುಂಡು ಭೂಮಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಅಂತ ಹೇಳಿದ್ರೆ ಬೆಲೆ ಬಾಳುವಂತ ಅಪಾರ ಮೊತ್ತದ ಹಣವನ್ನು ಕೊಡುವಂಥ ಪರಿಸ್ಥಿತಿ ಇಲ್ಲ. ಬೆಂಗಳೂರಿನ ಹೊರಭಾಗದಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೊಂದ್ಕೊಂಡಿರುವಂಥ ಒಂದಷ್ಟು ಹೊರಭಾಗದಲ್ಲೂ ಕೂಡ ಇವತ್ತು ತುಂಡು ಭೂಮಿಗೆ ಒಂದು ರೀತಿ ಬಂಗಾರದ ಬೆಲೆ ನೀಡುವಂಥ ಪರಿಸ್ಥಿತಿ ಇದೆ. ಅದರಲ್ಲೂ ಈ ಬೆಂಗಳೂರನ್ನ ದಾಟ್ತಿದ್ದಂಗೆ ದೇವನಹಳ್ಳಿ, ದೊಡ್ಡಬಳ್ಳಾಪುರ ಈ ರೀತಿ ಭಾಗದಲ್ಲಿ ಯಾವ ಪ್ರದೇಶಗಳು ಬರ್ತವೆ ಆ ಪ್ರದೇಶಗಳಲ್ಲಿ ಇರುವಂಥ ಭೂಮಿಗೆ ಇವತ್ತು ಕೂಡ ಅಷ್ಟೇ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇದೆ. ಆ ಭೂಮಿಗೋಸ್ಕರ ಇವತ್ತು ಕೋಟಿಗಟ್ಟಲೆ ಹಣವನ್ನು ವ್ಯಯಿಸುವಂಥ ಒಂದು ಸನ್ನಿವೇಶನೂ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಭೂಮಿಯನ್ನ ಪಡೆಯುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅಮಾಯಕರಿಗೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವರಿಗೆ ಆ ಒಂದು ಭೂಮಿಗೆ ಯಾರು ಒಡೆಯರಾಗಿರ್ತಾರೆ, ಸ್ವತ್ತುದಾರಾಗಿರ್ತಾರೆ, ಅವರ ಭೂಮಿಯನ್ನು ಕಬಳಿಸುವಂಥ ಒಂದಷ್ಟು ಧೋರಣೆಗಳು ನಡೀತಾ ಇದ್ದಾವಲ್ಲ, ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದಾವಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ದಿ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅನ್ನುವಂಥ ಒಂದು ಹೆಸರು ನಾವು ಕೇಳಿರ್ತೀವಿ. ಯಾಕಂತ ಹೇಳಿದ್ರೆ ಒಂದು ಫನ್ ವರ್ಲ್ಡ್ ಥರ ಇವತ್ತು ಬೆಂಗಳೂರಿನ ಹೊರಭಾಗದಲ್ಲಿ ಇದು ಜಾಲ ಹೋಬಳಿ ಅಂತ ಹೇಳಿದ್ರೆ ಯಲಹಂಕ ದಾಟ್ತಿದ್ದಂಗೆ ಏರ್ಪೋರ್ಟ್ ರಸ್ತೆಯಲ್ಲಿ ಬರುವಂತಹ ಜಾಲ ಹೋಬಳಿ ಹೊಸಳ್ಳಿ ಗ್ರಾಮ ಅಂತ ಇದೆ. ಆ ಒಂದು ಹೊಸಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪ್ರದೇಶ ಇದು. ಹಲವಾರು ವರ್ಷಗಳ ಹಿಂದೆ ಇಲ್ಲಿ ದೊಡ್ಡ ಮಟ್ಟದ ಫನ್ ವರ್ಲ್ಡ್ ಥರ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ನಡೀತಾ ಇತ್ತು. ಆ ನಂತರದಲ್ಲಿ ಅದು ಬೇರೆ ಬೇರೆ ಕಾರಣಾಂತರಗಳಿಂದ ಅದು ಮುಚ್ಚುವಂಥ ಪರಿಸ್ಥಿತಿ ಬಂತು. ಆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮುಚ್ಚಿದ ನಂತರದಲ್ಲಿ ದಿ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅನ್ನುವಂಥ ಆ ಸಂಸ್ಥೆಯ ಆಡಳಿತ ಮಂಡಳಿ ಏನಿದೆಯಲ್ಲ, ಅದು ತನ್ನ ವ್ಯಾಪ್ತಿಯಲ್ಲಿ ಬರುವಂಥ, ತನ್ನ ವ್ಯಾಪ್ತಿಗೆ ಹೊಂದ್ಕೊಂಡಿರುವಂಥ ಅಮಾಯಕರ ಭೂಮಿಯನ್ನು ಕಬಳಿಸುವಂಥ, ಭೂಮಿಯ ಮೇಲೆ ವಕ್ರದೃಷ್ಟಿಯನ್ನು ಬೀರುವಂಥ ಒಂದು ಕೆಟ್ಟ ಕೆಲಸಕ್ಕೆ, ಒಂದು ಹೀನ ಪ್ರವೃತ್ತಿಗೆ ಕೈ ಹಾಕ್ತು. ಆ ಒಂದು ಹೀನ ಪ್ರವೃತ್ತಿಯ ಮುಂದುವರೆದ ಭಾಗವೇ ನಾವು ಹೇಳಿಕೊಟ್ಟಿರುವಂಥ ಈ ಒಂದು ಸ್ಟೋರಿ. ಮುನಿಯಾಂಜನಪ್ಪ ಮತ್ತೆ ಲಕ್ಷ್ಮೀದೇವಮ್ಮ ಅನ್ನುವಂಥ ದಂಪತಿಗಳು ತಮ್ಮ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ಗೆ ಭೂಮಿಗೆ ಹೊಂದ್ಕೊಂಡಿರುವಂಥ 1 ಎಕರೆ 20 ಗುಂಟೆ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಕೃಷಿ ಚಟುವಟಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ, ಅದು ತನ್ನ ಭೂ ಕಬಳಿಕೆಯ ಮುಂದುವರೆದ ಭಾಗವಾಗಿ ಆ ಒಂದು ದಂಪತಿಗೆ ಸೇರಿರುವಂತಹ ಜಮೀನು ಏನಿದೆ, ಆ ಜಮೀನು 1 ಎಕರೆ 20 ಗುಂಟೆ ಏನಿದೆ, ಆ 1 ಎಕರೆ 20 ಗುಂಟೆ ಭೂಮಿಯ ಎಡ್ಜಿಂದ 6.5 ಅಡಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದೆ. ಒಂದು ಅಂದಾಜಿನ ಪ್ರಕಾರ 1 ಎಕರೆ 20 ಗುಂಟೆ ಲ್ಯಾಂಡ್ಗೆ ಅವರು ಹತ್ತತ್ರ 6.5 ಅಡಿಯನ್ನೇನು ಎನ್ಕ್ರೋಚ್ ಮಾಡ್ತಿದ್ದಾರೆ. ಅದರ ಒಟ್ಟು ಪ್ರಮಾಣವೇ ಸರಿಸುಮಾರು 8 ರಿಂದ 8.5 ಸಾವಿರ ಅಡಿಗಳಷ್ಟಾಗುತ್ತೆ. ಅಂತೇಳಿ ಇವತ್ತು ಮಾರುಕಟ್ಟೆಯ ಬೆಲೆ ಹತ್ತತ್ರ ಕೋಟಿ ರೂಪಾಯಿ ಬೆಲೆ ಬಾಳುವಂತ ಒಂದು ಇದು. ಈ ಒಂದು ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಆ ವರ್ಧ ದಂಪತಿಗಳ ಆ ಒಂದು ಭೂಮಿಯನ್ನು ಕಬಳಿಸೋದಕ್ಕೆ ಅವರು ರಾತ್ರಿ ಗೂಂಡಾಗಳನ್ನು ಕರ್ಕೊಂಡ್ಬಂದು, 80 ರಿಂದ 90 ಗೂಂಡಾಗಳನ್ನು ಕರ್ಕೊಂಡ್ಬಂದು ಅಕ್ರಮವಾಗಿ ಆ ಭೂಮಿಗೆ ಏನು ಕಾಂಪೌಂಡ್ ಇತ್ತು, ನಿಜವಾದ ನಾವು ತೋರಿಸ್ತಾ ಇದೀವಿ, ಆ ಕಾಂಪೌಂಡ್ ಇದೆ, ಆ ಕಾಂಪೌಂಡ್ಗೆ ಹೊಂದ್ಕೊಂಡಂತೆ 6.5 ಅಡಿ ಭೂಮಿಯ ಪಕ್ಕದಲ್ಲಿ ಮತ್ತೊಂದು ಕಾಂಪೌಂಡ್ ಅನ್ನು ನಿರ್ಮಿಸಿದ್ದಾರೆ. ಅವರೇ ಒಂದು ಕಾಲದಲ್ಲಿ ಆ ಒಂದು ನೈಜವಾದಂತಹ ಕಾಂಪೌಂಡ್ ಏನಿದೆ, ಆ ಒಂದು ಕಾಂಪೌಂಡ್ ಅನ್ನು ಹಾಕೋದಕ್ಕೆ ಈ ವೃದ್ಧ ದಂಪತಿಗಳ ಜೊತೆಗೆ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅವರು ಕೂಡ ಮಾತುಕತೆಯ ಮೂಲಕ ಒರಿಜಿನಲ್ ಕಾಂಪೌಂಡ್ ಅನ್ನು ಹಾಕಿದ್ರು. ಆದ್ರೆ ಈಗ 6.5 ಅಡಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಹೊಸ ಕಾಂಪೌಂಡ್ ಅನ್ನು ನಿರ್ಮಿಸಿದ್ದಾರೆ. ಅದು ರಾತ್ರಿ ಗುಂಡಾಗಳನ್ನು ಕರ್ಕೊಂಡ್ಬಂದು ಕಾಂಪೌಂಡ್ ಅನ್ನು ಹಾಕುವಂತ ಆ ಒಂದು ಅನಿವಾರ್ಯತೆ ಏನಿತ್ತು. ಅವರು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಾಗಿದ್ರೆ, ಎಲ್ಲವೂ ಕೂಡ ಸರಿಯಾಗಿದ್ರೆ ಯಾಕೆ ಅಕ್ರಮವಾಗಿ ಈ ರೀತಿ ಕಾಂಪೌಂಡ್ ಹಾಕಬೇಕಿತ್ತು? ಈ ಹಿನ್ನೆಲೆಯಲ್ಲಿ ಬಾಗ್ಲೂರು ಠಾಣೆಯಲ್ಲೂ ಕೂಡ ದೂರು ದಾಖಲಾಗುತ್ತೆ. ಆದರೆ ಬಾಗ್ಲೂರು ಠಾಣೆ ಪೊಲೀಸ್ನವರು 2 ರೀತಿಯಲ್ಲಿ ಉಭಯತ್ರರಿಂದಲೂ ಕೂಡ ದೂರು ದಾಖಲಾಗುತ್ತೆ. ಈ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅವರು ಕೂಡ ಒಂದು ದೂರನ್ನು ದಾಖಲಿಸ್ತಾರೆ, ಅದ್ರ ಮೇಲೆ FIR ಆಗುತ್ತೆ. ಅದೇ ರೀತಿ ಮುನಿಯಂಜನಪ್ಪ ಮತ್ತು ಲಕ್ಷ್ಮೀದೇವಮ್ಮ ದಂಪತಿಗಳು ಕೂಡ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ನ ಭೂ ಕಬಳಿಕೆ ವಿರುದ್ಧ ಬಾಗ್ಲೂರು ಠಾಣೆಯಲ್ಲೇ ದೂರನ್ನು ದಾಖಲಿಸ್ತಾರೆ. ಆದ್ರೆ ದುರಂತ ನೋಡಿ ಪ್ರವೀಣ್, ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅವರು ದೂರು ಕೊಟ್ಟಾಗ ವೃದ್ಧ ದಂಪತಿಗಳ ಮೇಲೆ ಬಂದ ದೌರ್ಜನ್ಯ ಮಾಡುವಂತ ಬಾಗ್ಲೂರು ಪೊಲೀಸ್ನವರು ಅದೇ ವೃದ್ಧ ದಂಪತಿಗಳು ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ವಿರುದ್ಧ ಒಂದೇ ಒಂದು ಸಣ್ಣ ಕ್ರಮ ಕೈಗೊಳ್ಳೋದಕ್ಕೂ ಮುಂದಾಗಲ್ಲ. ಅವಾಗ ಕಾನೂನು ಸುವ್ಯವಸ್ಥೆ ಅಂತ ಹೇಳುವಂಥವ್ರು ಇವರು ಈ ಒಂದು ಸಂದರ್ಭದಲ್ಲಿ ಯಾಕೆ ಆ ವೃದ್ಧ ದಂಪತಿಗಳ ನೆರವಿಗೆ ಬರೋದಿಲ್ಲ? ಬಹುಶಃ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ವ್ಯವಹಾರದಲ್ಲಿ ನಡೆದಿದೆ ಅನ್ನೋಂಥ ಅನುಮಾನ ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ BTV ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ನ ಆಡಳಿತ ಮಂಡಳಿ ಸದಸ್ಯರನ್ನು ಕೂಡ ಸಂಪರ್ಕಿಸಿದ ಸಂದರ್ಭದಲ್ಲಿ ಇದು ಕೋರ್ಟ್ನ ಕಟಕಟೆಯಲ್ಲಿದೆ, ನಮ್ಮ ಮತ್ತು ಅವ್ರ ನಡುವೆ ಒಂದು ಒಪ್ಪಂದ ಆಗಿತ್ತು, ಭೂಮಿಯನ್ನು ನಾವು ಇಷ್ಟೇ ಬಿಟ್ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಅದಲ್ಲ. ಯಾಕಂದ್ರೆ ಮುನಿಯಂಜನಪ್ಪ ಮತ್ತು ಲಕ್ಷ್ಮೀದೇವಮ್ಮ ದಂಪತಿಗಳ ಜಮೀನನ್ನು ಸಂಪೂರ್ಣವಾಗಿ ಕಬಳಿಸಿ ಅದರ ಪಕ್ಕದಲ್ಲಿರುವಂತಹ ಜಮೀನಿಗೆ ಅದನ್ನು ಮತ್ತೆ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಿಕೊಳ್ಳುವಂತ ಒಂದು ದುರುದ್ದೇಶದಿಂದ ದಿ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅವರು ಈ ರೀತಿಯಾದಂತಹ ಭೂ ಕಬಳಿಕೆಯ ಒಂದು
ಭೂ ಕಬಳಿಕೆಯ ಒಂದು ಇದಕ್ಕೆ ಮುಂದಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಜನರು ತಮಗೆ ನ್ಯಾಯ ಸಿಗಬೇಕು, ತಮಗೆ ರಕ್ಷಣೆ ಸಿಗಬೇಕಂತ ಪೊಲೀಸ್ ಠಾಣೆಗಳಿಗೆ ಏನು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಅವರ ನೆರವಿಗೆ ಬರಬೇಕಾದಂಥ ಪೊಲೀಸ್ನವರು ಎಲ್ಲೋ ಒಂದು ಕಡೆ ಅಕ್ರಮ ಮಾಡಿದವರ ಕೈ ಅವ್ರ ಜೊತೆಗೆ ಶಾಮೀಲಾಗ್ತಾರೆ, ಅವ್ರಿಗೆ ಕೈ ಜೋಡಿಸ್ತಾರೆ ಅಂದಾಗ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ದುರಂತ ಇದು. ಇವತ್ತು ಎಲ್ಲ ಒಂದು ಕಡೆ ಈ ನೆಲದ ಕಾನೂನೇನಿದೆ, ಆ ನೆಲದ ಕಾನೂನನ್ನು ಉಲ್ಲಂಘಿಸುವಂತ ಪ್ರಕ್ರಿಯೆ ಮಾಡಿರುವಂತ ಸ್ಯಾಮಿಸ್ ಡ್ರೀಮ್ ಲ್ಯಾಂಡ್ನ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳುವಂತ ಪ್ರವೃತ್ತಿಯನ್ನ ಪೊಲೀಸ್ನವರು ತೋರ್ತಾ ಇಲ್ಲ, ಮತ್ತು ಅಲ್ಲಿರುವಂತಹ ತಾಲೂಕು ಆಡಳಿತ ಕೂಡ ತೋರ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ವೃದ್ಧ ದಂಪತಿಗಳು ನ್ಯಾಯಕ್ಕಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಪೊಲೀಸ್ ಠಾಣೆ ಮೆಟ್ಟಿನನ್ನ ಸವಿಸುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು ನಿಜಕ್ಕೂ ದುರಂತ. ಪ್ರವೀಣ್. ಓಕೆ ಥಾಮಸ್, ನಿಮ್ಮೆಲ್ಲ ಮಾಹಿತಿಗಾಗಿ.